ಬಗೆದಷ್ಟು ಬಯಲಾಗ್ತಾ ಇದೆ ವರ್ತೂರು ಪ್ರಕಾಶ್ ಆಪ್ತಿಯ ಕರ್ಮಕಾಂಡ. ಶ್ವೇತಾ ಗೌಡ ಮೊಬೈಲ್ ಅನ್ನ ಈಗ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. ಆ ಮೊಬೈಲ್ ಪರಿಶೀಲನೆ ಮಾಡಿದಂತ ಪೊಲೀಸರಿಗೆ ಬಿಗ್ ಶಾಕ್ ಕಾದಿತ್ತು. ಗುಲಾಬ್ ಜಾಮೂನ್ ಅಂತ ವರ್ತೂರು ಪ್ರಕಾಶ್ ನಂಬರ್ ಅನ್ನ ಸೇವ್ ಮಾಡಿರೋದು ಶ್ವೇತಾ. ಒಂದೊಂದೇ ಮಾಹಿತಿ ಈಗ ಬಯಲಿಗೆ ಬರ್ತಾ ಇದೆ. ಶ್ವೇತಾಗೂ ನನಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಾಗಿ ವರ್ತೂರು ಪ್ರಕಾಶ್ ಮಾತನಾಡ್ತಾ ಇದ್ರು. ಆದ್ರೀಗ ಶ್ವೇತಾ ಮೊಬೈಲ್ ನಲ್ಲಿ ವರ್ತೂರು ಪ್ರಕಾಶ್ ನಂಬರ್ ಸೇವ್ ಆಗಿರೋದು ಗುಲಾಬ್ ಜಾಮೂನ್ ಅಂತ. ರಿಂಗ್ ಫೋಟೋ ಕಳುಹಿಸಿ ಮೆಸೇಜ್ ಮಾಡ್ತಾ ಇದ್ದ ವರ್ತೂರು ಪ್ರಕಾಶ್. ಇವರಿಬ್ಬರ ಮಧ್ಯೆ ಇದ್ದಂತ ಚಾಟಿಂಗ್ ನ ಹಿಸ್ಟ್ರಿಯನ್ನ ಏನಿದ್ದಾರೆ ಪೊಲೀಸರು ಈಗಾಗಲೇ ನೋಡಿದ್ದಾರೆ. ಅದರ ಮಾಹಿತಿ ಕೂಡ ಲಭ್ಯವಾಗಿದೆ. ಫೇಸ್ಬುಕ್ ಮೂಲಕ ಶ್ವೇತಾ ಗೌಡಗೆ ರಿಕ್ವೆಸ್ಟ್ ಕಳಿಸಿದ್ದು ಕೂಡ ವರ್ತೂರು ಪ್ರಕಾಶ್. ಚೀಟಿಂಗ್ ಲೇಡಿ ಹತ್ರನೇ ಲಕ್ಷ ಹಣವನ್ನ ಪಡ್ಕೊಂಡಿದ್ದಾರಂತೆ ವರ್ತೂರು ಪ್ರಕಾಶ್. ಈ ಆರೋಪಗಳೆಲ್ಲ ಕೇಳಿಬಂದಿದೆ. ತಿರುಪತಿಗೆ ಹೋಗೋದಕ್ಕೆ ಕೂಡ ಶ್ವೇತಾ ಗೌಡ ಜೊತೆ ಟಿಕೆಟ್ ಬುಕ್ಕಿಂಗ್ ಕೂಡ ಆಗಿದೆ. ಅದರ ಸ್ಕ್ರೀನ್ ಶಾಟ್ ಕೂಡ ಈಗ ಲಭ್ಯವಾಗಿದೆ. ಇನ್ನು ಐಷಾರಾಮಿ ಲೈಫ್ ಲೀಡ್ ಮಾಡ್ತಿದ್ದಂತ ಶ್ವೇತಾ ಗೌಡಗೆ ದೊಡ್ಡವರ ಸಂಪರ್ಕ ಕೂಡ ಇದೆಯಂತೆ. ಶ್ವೇತಾ ಗೌಡಳನ್ನ ವಿಚಾರಿಸಿದಂತ ಸಂದರ್ಭದಲ್ಲಿ, ಆಕೆಯ ಮೊಬೈಲ್ ನೋಡಿದಂತ ಸಂದರ್ಭದಲ್ಲಿ ದೊಡ್ಡ ಶಾಕ್ಗಳು ಪೊಲೀಸರಿಗೆ ಕಾದಿತ್ತು. ಏನೆಲ್ಲ ಮಾಹಿತಿ ಲಭ್ಯವಾಗಿದೆ ಅಂತ ನೋಡೋದಾದ್ರೆ, ಫೇಸ್ಬುಕ್ ನಲ್ಲಿ ರಿಕ್ವೆಸ್ಟ್ ಕಳಿಸಿದ್ದು ವರ್ತೂರು ಪ್ರಕಾಶ್ ಶ್ವೇತಾ ಗೌಡಗೆ. ಅದಾದ ಬಳಿಕ ಇಬ್ರು ಕೂಡ ಫ್ರೆಂಡ್ಸ್ ಆಗಿದ್ರು, ಚಾಟಿಂಗ್ ಮಾಡ್ಕೊಳ್ತಾ ಇದ್ರು. ಇನ್ನು ಈ ರಿಂಗ್ ಫೋಟೋವನ್ನ ಕೂಡ, ಅಂದ್ರೆ ವರ್ತೂರು ಪ್ರಕಾಶ್ ಏನಿದ್ದಾರೆ ತಮ್ಮ ರಿಂಗ್ ನ ಫೋಟೋವನ್ನ ಕೂಡ ಶ್ವೇತಾ ಗೌಡ ಕಳಿಸಿದ್ದಾರೆ. ಶ್ವೇತಾ ಗೌಡ ಐಷಾರಾಮಿ ಜೀವನವನ್ನ ಮಾಡ್ತಾ ಇದ್ಲು. ಜೊತೆಗೆ ದೊಡ್ಡವರ ಜೊತೆ ಸಂಪರ್ಕ ಆಯ್ತು. ಆದ್ರೆ ಆ ದೊಡ್ಡ ವ್ಯಕ್ತಿಗಳ ಹೆಸರನ್ನ ಡೈರೆಕ್ಟ್ ಆಗಿ ಸೇವ್ ಮಾಡ್ಕೊಂಡಿಲ್ಲ, ನಿಕ್ ನೇಮ್ ಇಟ್ಕೊಂಡಿಲ್ಲ, ಬದಲಿಗೆ ಸ್ವೀಟ್ಗಳ ಹೆಸರನ್ನ ಇಟ್ಟಿರೋದು. ಅದರಲ್ಲಿ ವರ್ತೂರು ಪ್ರಕಾಶ್ ಅವರ ಹೆಸರು ಗುಲಾಬ್ ಜಾಮೂನ್ ಅಂತ ಸೇವ್ ಮಾಡ್ಕೊಂಡಿರೋದು ಶ್ವೇತಾ ಗೌಡ ಆಕೆಯ ಮೊಬೈಲ್ ನಲ್ಲಿ. ಜೊತೆಗೆ ಅವರಿಬ್ಬರ ಮಧ್ಯೆ ಲಕ್ಷ ಕೋಟಿಗಟ್ಟಲೆ ಕೂಡ ವ್ಯವಹಾರ ನಡೆದಿದೆ ಅಂತ, ದುಡ್ಡಿನ ವ್ಯವಹಾರ. ಒಂದಷ್ಟು ಕ್ಯಾಶ್ ಅನ್ನ ಕೂಡ ವರ್ತೂರು ಪ್ರಕಾಶ್ ಅವ್ರಿಗೆ ಶ್ವೇತಾ ಗೌಡ ಕೊಟ್ಟಿದ್ದಾಳೆ ಅಂತೇಳಿ ಶ್ವೇತಾ ಗೌಡನೇ ಹೇಳಿಕೆಯ ಸಂದರ್ಭದಲ್ಲಿ, ಅಂದ್ರೆ ತನಿಖೆ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿರುವಂತದ್ದು. ಈಗ ಬರ್ತಾ ಇರುವಂತ ಮಾಹಿತಿಗಳು, ಪೊಲೀಸರ ಮೂಲದಿಂದ ಬರ್ತಾ ಇರುವಂತ ಮಾಹಿತಿಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಈ ಶ್ವೇತಾ ಗೌಡ ಯಾರ್ಯಾರನ್ನ ಕೆಡಬೇಕು ಅಂತ ಪ್ರಯತ್ನ ಪಟ್ಟಿದ್ಲು, ಅದೆಲ್ಲವೂ ಕೂಡ ಈಗ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಸದ್ಯಕ್ಕೆ ಶ್ವೇತಾ ಗೌಡಳನ್ನ ವಿಚಾರಿಸಿದಂತ ಸಂದರ್ಭದಲ್ಲಿ ಆಕೆಯ ಮೊಬೈಲ್ ಪರಿಶೀಲನೆ ಮಾಡಿದಾಗ ವರ್ತೂರು ಪ್ರಕಾಶ್ ಮತ್ತು ಶ್ವೇತಾ ಗೌಡ ಇಬ್ರು ಕೂಡ ಫೇಸ್ಬುಕ್ ಫ್ರೆಂಡ್ಸ್ ಅನ್ನೋದು ಗೊತ್ತಾಗಿದೆ. ಜೊತೆಗೆ ಫೋಟೋಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಜೊತೆಗೆ ಎಷ್ಟೆಷ್ಟು ದುಡ್ಡಿನ ವ್ಯವಹಾರ ನಡೆದಿತ್ತು, ಕ್ಯಾಶ್ ಇರ್ಬೋದು, ಆನ್ಲೈನ್ ಟ್ರಾನ್ಸಾಕ್ಷನ್ ಇರ್ಬೋದು, ಅದೆಲ್ಲ ಕೂಡ ನಡೆದಿತ್ತು. ಅಂದರೆ ಆ ಒಂದು ಉಂಗುರದ ಫೋಟೋವನ್ನು ನೀವು ನೋಡ್ತಾ ಇದ್ದೀರಾ. ಆ ಫೋಟೋವನ್ನು ವರ್ತೂರು ಪ್ರಕಾಶ್ ಏನಿದ್ದಾರೆ ಶ್ವೇತಾ ಗೌಡಗೆ ಕಳಿಸಿದ್ದಂತೆ. ಇನ್ನು ಈ ಫೇಸ್ಬುಕ್ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಮೊದಲಿಗೆ ಕಳಿಸಿದ್ದು ಕೂಡ ವರ್ತೂರು ಪ್ರಕಾಶ್ ಅವರೇ ಶ್ವೇತಾ ಗೌಡ ಕಳಿಸಿದ್ದಂತೆ. ಇಷ್ಟೆಲ್ಲ ಮಾಹಿತಿ ಈಗ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಇನ್ನು ಏನೇನ್ ಮಾಹಿತಿ ಗೊತ್ತಾಗುತ್ತೆ, ಈಕೆ ಜೊತೆಗೆ ಇನ್ನು ಯಾವ್ಯಾವ ದೊಡ್ಡ ರಾಜಕಾರಣಿಗಳು ಕಾಂಟ್ಯಾಕ್ಟ್ ನಲ್ಲಿದ್ದಾರೆ, ಜೊತೆಗೆ ಈಕೆ ಈ ರೀತಿಯಾಗಿ ಸ್ವೀಟ್ಗಳ ಹೆಸರನ್ನ ಇಟ್ಕೊಂಡು ಇವರ ನಂಬರ್ ಅನ್ನ ಸೇವ್ ಮಾಡ್ಕೊಂಡಿರೋದು ಯಾಕೆ, ಇದೆಲ್ಲವೂ ಕೂಡ ಗೊತ್ತಾಗಬೇಕಿದೆ. ಸದ್ಯಕ್ಕೆ ಪೊಲೀಸರಿಗೆ ಹಂತವಾಗಿ ತನಿಖೆಯನ್ನ ಶುರು ಮಾಡಿದ್ದಾರೆ. ಶ್ವೇತಾ ಗೌಡ ಒಂದಷ್ಟು ಆರೋಪಗಳನ್ನ ಕೂಡ ಮಾಡಿದ್ದಾಳೆ. ಅಂದ್ರೆ ನಾನು ವರ್ತೂರು ಪ್ರಕಾಶ್ ಅವರಿಗೆ ಅಷ್ಟು ಹಣ ಕೊಟ್ಟಿದ್ದೆ, ಇಷ್ಟು ಹಣ ಕೊಟ್ಟಿದ್ದೆ, ಆನ್ಲೈನ್ ಟ್ರಾನ್ಸಾಕ್ಷನ್ ಜೊತೆಗೆ ಕ್ಯಾಶ್ ಕೂಡ, ಹಾರ್ಡ್ ಕ್ಯಾಶ್ ಅನ್ನು ಕೂಡ ಕೊಟ್ಟಿದ್ದೆ ಅನ್ನುವಂಥ ಆರೋಪಗಳನ್ನು ಮಾಡಿದ್ದಾರೆ. ಇದರಲ್ಲಿ ವರ್ತೂರು ಪ್ರಕಾಶ್ ಅವರ ಪಾತ್ರ ಏನಿದೆ, ಹಾಗೆ ಶ್ವೇತಾ ಗೌಡಳ ಪಾತ್ರ ಏನು, ಈಕೆ ಜೊತೆಗೆ ಇನ್ನು ಯಾರ್ಯಾರಿದ್ದಾರೆ ಅದೆಲ್ಲವೂ ಕೂಡ ಗೊತ್ತಾಗಬೇಕು ಅಂದರೆ ಪೊಲೀಸರು ಈಗ ಆಳವಾದಂಥ ತನಿಖೆಯನ್ನು ಮಾಡಬೇಕಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಮಾಹಿತಿಯನ್ನು ಕೂಡ ಪೊಲೀಸರು ಕೊಟ್ಟಿದ್ದಾರೆ.